ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಗಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ವಾಯುದ ಮುಖ್ಯ ಪ್ರಾಣದೇವರ ಸನ್ನಿಧಾನ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರ ಮನಸ್ಸನ್ನು, ಎಲ್ಲರ ಮನದನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವರಿಗೆ ಆರೋಗ್ಯ, ಒಳ್ಳೆಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇದೇ 18ನೇ ತಾರೀಕು ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಅದರಲ್ಲೂ ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ ಅಂತ ಕರೀತಾರೆ. ಅಧಿಕ ಜ್ಯೇಷ್ಠ ಮಾಸ ಕಳೆದು ನಿಜ ಜ್ಯೇಷ್ಠ ಮಾಸ ಬಂದಿದೆ. ಆ ನಿಜ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಗುರು ಪುಷ್ಕರಾಯೋಗ ಇರೋದರಿಂದ ಜ್ಯೇಷ್ಠ ಮಾಸದಲ್ಲಿ ವಿಶೇಷ. ಏಕೆಂದರೆ ದುರ್ಗಾದೇವಿ ವಿಶೇಷ, ಜ್ಯೇಷ್ಠಾದೇವಿ ವಿಶೇಷವಾಗಿ ಬರ್ತಕ್ಕಂಥದ್ದು. ಆ ಜ್ಯೇಷ್ಠಾದೇವಿಗೆ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಿದಾಗ ಆ ಜ್ಯೇಷ್ಠಾದೇವಿ ವಿಶೇಷ ಅನುಗ್ರಹವನ್ನು ಮಾಡ್ತಾಳೆ. ಅದರಲ್ಲೂ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿದಾಗ, ಯಾಕೆ ಪೂಜೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳು ಜ್ಯೇಷ್ಠ ಮಾಸದಲ್ಲಿ? ಪುಷ್ಯ ನಕ್ಷತ್ರ ಯಾವಾಗಲೂ ಬರುತ್ತಲ್ಲ ಅಂದರೆ ಜ್ಯೇಷ್ಠ ಮಾಸದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳು ಇರ್ತಕ್ಕಂಥ ಜಾಗವನ್ನು ಕೊಟ್ಟಿರ್ತಕ್ಕಂಥವಳು ತಾಯಿ, ಮಹಾನುಭಾವಳ ತಾಯಿ. ಆ ತಾಯಿ ವಿಶೇಷವಾಗಿ ಮಂತ್ರಾಲಯದಲ್ಲಿ ವಿಶೇಷವಾಗಿ ಆ ಜಾಗವನ್ನು ಕೊಟ್ಟಿರ್ತಕ್ಕಂಥವಳು. ನಾನು ಇದ್ದೀನಿ, ನಿನ್ನ ದರ್ಶನವನ್ನು ಮಾಡಿ ತದನಂತರ ನನ್ನ ದರ್ಶನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರವಾಗಿ ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ದಿನ. ಅದು ವಿಶೇಷ ಏನಪ್ಪ ಅಂತಂದರೆ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಜ್ಯೇಷ್ಠ ಮಾಸದಲ್ಲಿ ಗುರು ಪುಷ್ಕರಾಯೋಗ ಬಂದಿರೋದ್ರಿಂದ, ಗುರುವಾರ ಗುರು ಪುಷ್ಕರಾಯೋಗ ಬಂದಿರೋದ್ರಿಂದ ಆ ಪುಷ್ಕರಾಯೋಗದಲ್ಲಿ ಸಾಕ್ಷಾತ್ ಆ ತಾಯಿಗೆ ವಿಶೇಷವಾಗಿ ಗಂಧದ ನೀರನ್ನು ಹಾಕಿ ಮತ್ತು ಅಭಿಷೇಕವನ್ನು ಮಾಡಿ ಆ ತಾಯಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡದಂತೆ ರಾಘವೇಂದ್ರ ಸ್ವಾಮಿಗಳು. ಆ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಭಗವಂತ ನಿಲ್ಲಿರಬೇಕಮ್ಮ ಅಂತೇಳಿ ನೆಲೆಸಿದ್ದಾಗ ಆ ತಾಯಿಗೆ ಆ ವಿಶೇಷವಾಗಿ ಅನುಗ್ರಹವನ್ನು ತಗೊಂಡು, ಆ ತಾಯಿ ಅನುಗ್ರಹ ತೊಗೊಂಡಂತೆ ರಾಘವೇಂದ್ರ ಸ್ವಾಮಿಗಳು. ಅದೇ ರೀತಿಯಾಗಿ ನಮ್ಮ ಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಏನಪ್ಪ ಅಂತಂದರೆ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಂದಾಗೆ ಆ ರಾಘವೇಂದ್ರ ಸ್ವಾಮಿಗಳು ಎಲ್ಲೆಲ್ಲಿ ಮಠಗಳಿದೆ, ಎಲ್ಲೆಲ್ಲಿ ರಾಯರ ಮಠಗಳಿದೆ, ಆ ರಾಯರ ಮಠಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಆಗಲಿ, ವಸ್ತ್ರದಾನವನ್ನಾಗಲಿ, 33 ನಮಸ್ಕಾರವನ್ನಾಗಲಿ, 21 ನಮಸ್ಕಾರವನ್ನಾಗಲಿ, ಜಪವನ್ನಾಗಲಿ, ಇಂಥವೆಲ್ಲವೂ ಹೋಗಿ ಗುರುವಾರ, ಅದರಲ್ಲೂ ಗುರು ಪುಷ್ಕರಾಯೋಗ ಇರೋದರಿಂದ ಆ ಪುಷ್ಕರ ಯೋಗದಲ್ಲಿ ವಿಶೇಷವಾಗಿ ನಾವು ಧ್ಯಾನವನ್ನು ಮಾಡಿದಾಗ, ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದಾಗ, ಅನ್ನದಾನವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಂಪೂರ್ಣವಾಗಿ ಆ ತಾಯಿಯ ಆಶೀರ್ವಾದದಿಂದ, ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ, ಆ ದುರ್ಗಾದೇವಿಯ ಅನುಗ್ರಹದಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ, ವಿಶೇಷವಾಗಿರ್ತಕ್ಕಂಥ ಆಸ್ತಿ, ವಿಶೇಷವಾಗಿರ್ತಕ್ಕಂಥ ಸಂಪತ್ತು, ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯ ಎಲ್ಲವೂ ಬರ್ತಕ್ಕಂಥದ್ದಾಗುತ್ತದೆ. ಅದಕ್ಕೋಸ್ಕರವಾಗಿ ಈ ಗುರು ಪುಷ್ಕರಾಯೋಗ, ಆ ಪುಷ್ಕರಾಯೋಗದಲ್ಲಿ ಇನ್ನೂ ಬೇರೆ ಬೇರೆ ವಿಶೇಷವಾಗಿ ಮಾಡತಕ್ಕಂಥದ್ದು ಇದೆ. ಆ ಗುರು ಪುಷ್ಕರಾಯೋಗದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ 21 ಬಾರಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಬಹುದಂತೆ. ಯಾವ ರೀತಿಯಾಗಿ ಸ್ತೋತ್ರವನ್ನು ಪಠನೆ ಮಾಡಿದರೆ ವಿಶೇಷ ಫಲ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ನಾವು ಜಪದ ಮಣಿ ಅಂತಿರುತ್ತೆ, ಆ ಜಪದ ಮಣಿಯನ್ನು ಇಟ್ಕೊಂಡು ಆ ಜಪ ಯಾವ ರೀತಿಯಾಗಿ ನಾವು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಾಡ್ತಿರೋ, ಅದೇ ರೀತಿಯಾಗಿ ರಾಯರ ಸ್ತೋತ್ರವನ್ನು 21 ಬಾರಿ ಹೇಳಿದಾಗ ಶ್ರೀಪೂರ್ಣಬೋಧ ಗುರುತೀರ್ಥಭಯೋಗ್ದಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ತುರಸ್ಪದಂತೆ ಪೂರ್ವತ್ತರಾಮಿದ ತರಂಗಚರಸ್ತು ಹಂಸ ದೇವಾಲಿ ದೇವಿತ ಪರಾಂಗ್ರಿ ಪಯೋಜಲಗ್ನ
ಜೀವೇಶ ಭೇದ ಗುಣಪೂರ್ತಿ ಜಗತ್ತು ತತ್ವ ನಿಚೊಚ್ಚ ಭಾವ ಮುಖನಕ್ರ ಗಣೈ ಸಮೇತ ದುರ್ವಾಜಯಾಪತಿಕಲೇ ಗುರು ರಾಘವೇಂದ್ರ ವಾಗ್ದೇವತಾ ಸರಿದರಂ ವಿಮಲೀಕರೋತು ಶ್ರೀರಾಘವೇಂದ್ರೋ ಸಕಲ ಪ್ರದಾತ ಸ್ವಭಾವ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದ ದೃಷ್ಟಿ ವಜ್ರಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ. ರಾಯರ ಹತ್ರ ಈ ಸ್ತೋತ್ರವನ್ನು ಪಠನೆಯನ್ನು ಮಾಡಿದಾಗ ರಾಯರ ಸ್ತೋತ್ರವನ್ನು ಸಂಪೂರ್ಣವಾಗಿ ಹೇಳಿ ಕೊನೆಯಲ್ಲಿ ಸಾಕ್ಷಿ ಅಯಸ್ತೋತ್ರ ಹಿ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದಪಣಾಬ್ಧಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧೂರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಆಪಾದಮೌಳಿಪರ್ಯಂತಂ ಗುರುನಾನಾಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಈ ಸ್ತೋತ್ರವನ್ನು ಪಠನೆಯನ್ನು ಮಾಡಿ 21 ಬಾರಿ ರಾಯರ ಸ್ತೋತ್ರದಿಂದ ಈ ಪಠನೆಯನ್ನು ಮಾಡಿದಾಗ ಎಲ್ಲವೂ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ವಿಶೇಷವಾಗಿ ಆ ಗುರುಗಳೇ ಗುರು ಪುಷ್ಕರ ಯೋಗ ಇರೋದರಿಂದ ಆ ಪುಷ್ಕರದಿಂದ ವಿಶೇಷವಾಗಿ, ಯಾಕೆಂದರೆ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಸಕಲ ತೀರ್ಥಗಳು ಇದೆ. ಆ ತೀರ್ಥಗಳೆಲ್ಲವೂ ಬಂದು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತದೆ. ಸಕಲ ತೀರ್ಥಯಾತ್ರೆ ಬದ್ರಿ, ಕೇದಾರ, ಕಾಶಿ, ಗಯಾ, ಹರಿದ್ವಾರ, ಎಲ್ಲೆಲ್ಲಿ ಎಲ್ಲ ಕಡೆ ನದಿ ಸ್ನಾನವನ್ನು ಮಾಡ್ತೀರಾ, ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಹೋಗ್ತೀರಾ, ಅದೆಲ್ಲ ಒಂದೇ ಕಡೆ ಇರೋದಿಲ್ಲಿ ರಾಯರ ಬೃಂದಾವನದ ಮುಂದಿರುತ್ತಂತೆ. ಅದಕ್ಕೋಸ್ಕರವಾಗಿ ನಾವು ಎಲ್ಲಿ ಹೋಗಿದ್ದೀರೋ ಗೊತ್ತಿಲ್ಲ, ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ, ಆದರೆ ಆ ರಾಯರ ಕ್ಷೇತ್ರಕ್ಕೆ ಹೋಗಿ ಮಂತ್ರಾಲಯ ಆಗ್ಬೋದು, ಎಲ್ಲೆಲ್ಲಿ ರಾಯರ ಬೃಂದಾವನಗಳಿದೆ ಆ ಬೃಂದಾವನ ಹತ್ರ ಹೋಗಿ ನಾವು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿದ್ರೆ ಸಾಕಂತೆ. ಆ ಪ್ರದಕ್ಷಿಣೆಯಿಂದ ವಿಶೇಷವಾಗಿ ಗುರುಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಈ ಗುರು ಪುಷ್ಕರಾಯೋಗದಲ್ಲಿ ಆ ಪುಷ್ಕರಾಯೋಗ ಹೇಗಿರುತ್ತೆ ಅಂತಂದರೆ, ನಾವೇನೇ ಒಂದು ಕೆಲಸವನ್ನು ಮಾಡಿದರೆ ಪುಷ್ಕರ, ಆ ಪುಷ್ಯ ನಕ್ಷತ್ರದಲ್ಲಿ ಏನೇ ಒಂದು ಕೆಲಸವನ್ನು ಮಾಡಿದರೂ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಒಡವೆ ವಸ್ತುಗಳು, ವಸ್ತ್ರಗಳು, ಬೇರೆ ಬೇರೆ ಎಲ್ಲವನ್ನು ಆ ದಿನ ನೀವು ತೊಗೊಂಬೋದು ಮನೆಗೆ. ಆ ಮನೇಲಿ ತೊಗೊಂಡು ಇಟ್ಕೊಂಡಾಗ ಅಧಿಕಸ್ಯ ಅಧಿಕಂ ಫಲಂ, ಅಧಿಕ ಮಾಸದಲ್ಲಿ ಯಾವ ರೀತಿಯಾಗಿ ನಮ್ಮ ಫಲ ಬರುತ್ತೆ ಅದೇ ರೀತಿಯಾಗಿ ಪುಷ್ಕರಾಯೋಗದಲ್ಲಿ, ಗುರು ಪುಷ್ಕರಾಯೋಗದಲ್ಲಿ ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾರೆ. ಮತ್ತು ಮದುವೆ ಯಾವುದು ಆಗಿರಲ್ಲ, ಮದುವೆಗಳಾಗ್ತಕ್ಕಂಥದ್ದು ಏನೂ ಆಗಿರಲ್ಲ, ಅಂಥವೆಲ್ಲ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದೇ ಗುರು ಪುಷ್ಕರಾಯೋಗದಲ್ಲಿ. ಆ ಪುಷ್ಕರಾಯೋಗದಲ್ಲಿ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಿ, ರಾಯರಿಗೆ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಆ ಗುರುಗಳು ಏನು ಮಾಡ್ತಾರೆ ಅಂದರೆ, ಆ ಗುರುಗಳು ಏನು ಇಟ್ಕೊಳ್ಳುವಂತೆ, ನನ್ನ ಸೇವೆಯನ್ನು ಮಾಡಿದ್ಯಾ ಭಕ್ತಿಯಿಂದ, ಹೋಗಿ ಉದ್ಧಾರ ಆದೆ ಅಂತಾರಂತೆ. ಅಂಥ ಮಹಾನುಭಾವರ ಗುರುಗಳು. ಅದಕ್ಕೋಸ್ಕರವಾಗಿ ನಾವೇನೇ ಒಂದು ತಪ್ಪನ್ನು ಮಾಡಿದ್ರೂ ಆ ತಿದ್ದಕ್ಕಂಥವರೇ ಗುರುಗಳು. ಆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಭಗವಂತನ ಅನುಗ್ರಹ ಬೇಕಾದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಬೇಕು. ಅವರು ಹೇಗೆ ಅನುಗ್ರಹ ಮಾಡ್ತಾರೆ? ನಿಮಗೆ ಅನುಗ್ರಹವನ್ನು ಮಾಡಬೇಕು. ಯಾವ ರೀತಿ ಮಾಡ್ತಾರೆ? ನಮ್ಮಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗಿ ಭಗವಂತನ ಮುಂದೆ ನಿಂತ್ಕೊಂಡು ಕಣ್ಣು ಬಿಟ್ಟು, ಭಗವಂತ ನಾ ಕರ್ತ ಹರಿಕರ್ತ ತತ್ಪೂಜಾ ಸರ್ವಶಾಲಿನ, ನಾನೇನೂ ಮಾಡ್ತಾ ಇಲ್ಲ ಭಗವಂತ, ನನ್ನಲ್ಲಿ ನಿಂತು ಈ ಎಲ್ಲ ಕೆಲಸಗಳು ಮಾಡಿಸ್ತಾ ಇದೆಯಾ, ಈ ಕೆಲಸದಿಂದ ವಿಶೇಷವಾಗಿ ನಮ್ಮ ಕುಟುಂಬಕ್ಕೆಲ್ಲ ಆಯುಸ್ಸು, ಆರೋಗ್ಯ, ಐಶ್ವರ್ಯಗಳನ್ನು ಕೊಡು, ನಮಗೆ ಈ ಕೆಲಸಗಳಾಗಬೇಕು, ಈ ಕೆಲಸಗಳನ್ನೇ ಮಾಡಿಕೊಡು, ಈ ಕೆಲಸದಿಂದ ವಿಶೇಷವಾಗಿ ನಾವು ಮಾಡ್ತಕ್ಕಂಥ ಕೆಲಸದ ವಿಶೇಷ ಅನುಗ್ರಹ ಮಾಡಪ್ಪ ಅಂದಾಗ ಆ ಪುಷ್ಕರ ಯೋಗದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ. ಯಾಕೆಂದರೆ ಆ ತಾಯಿಯೂ ಅಲ್ಲೇ ಇರ್ತಾಳೆ. ಆ ಸರಸ್ವತಿ ದೇವಿ ಯಾವ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಗೆ ಬಂದು ನಾಟ್ಯಾಡಿ ಎಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದವರು, ಅದೇ ರೀತಿಯಾಗಿ ಆ ಪುಷ್ಕರ ಯೋಗದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ಗುರುಗಳ ಅನುಗ್ರಹದಿಂದ ರಾಯರ ಅವರ ವಿಶೇಷವಾಗಿರ್ತಕ್ಕಂಥ ಗುರುಗಳ ಅನುಗ್ರಹ, ವಾಯುದೇವರ ಅನುಗ್ರಹ, ಹನುಮಂತ ದೇವರ ಅನುಗ್ರಹ, ಸೀತಾಲಕ್ಷ್ಮಣ ವ್ರತ ಶತ್ರುಘ್ನ ಹನುಮ ಸಮೇತನಾಗಿರ್ತಕ್ಕಂಥ ರಾಮದೇವರ ಅನುಗ್ರಹದಿಂದ, ಅದು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನರಸಿಂಹದೇವರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರಂಥವ್ರಿಗೆ. ಅದೇ ರೀತಿಯಾಗಿ ನರಸಿಂಹದೇವರ ಅನುಗ್ರಹದಿಂದ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿಯಾಗ್ತಕ್ಕಂಥದ್ದೇ ಗುರು ಪುಷ್ಕರಾಯೋಗ. ಆ
ಆ ಗುರು ಪುಷ್ಕರ ಯೋಗ ಬಂದಿರೋದು ಗುರುವಾರ ಚತುರ್ಥಿ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಅದು ಪುಷ್ಯ ನಕ್ಷತ್ರ ಬಂದಿರೋದು ವಿಶೇಷವಾಗಿರ್ತಕ್ಕಂಥದ್ದು. ವಾಣಿಜ್ಯಕರಣ ಇರ್ತಕ್ಕಂಥದ್ದು ಇವೆಲ್ಲ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಪುಷ್ಕರ ಯೋಗದಲ್ಲಿ ನಾವೇನೇ ಒಂದು ಕೆಲಸವನ್ನು ಮಾಡಿದಾಗ ಭಗವಂತ ಆರೋಗ್ಯವನ್ನು ಒಳ್ಳೆಯ ಭಾಗ್ಯ ಸಂಪತ್ತನ್ನು ಕೊಡ್ತಕ್ಕಂಥವನಾಗ್ತಾನೆ. ಈ ಗುರು ಪುಷ್ಕರ ಯೋಗದಲ್ಲಿ ಪುಷ್ಯ ನಕ್ಷತ್ರ ಪುಷ್ಕರ ಯೋಗ ಇರ್ತಕ್ಕಂಥದ್ದು. ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠಕ್ಕೆ ಹೋಗಿ ರಾಯರ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿ ದಾನ ಧರ್ಮಗಳನ್ನು ಮಾಡಿ, ಯಥಾಶಕ್ತಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ, ಯಥಾಶಕ್ತಿ ನೀವೇನೇನು ಕೆಲಸಗಳನ್ನು ಮಾಡ್ತೀರೋ ಆ ಕೆಲಸದಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಗಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವೆ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राय